ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವ ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಸಿಎಂ ಭೇಟಿಯನ್ನ ಕೊಟ್ಟಿದ್ದಾರೆ. ದ್ರೌಪದಿ ದೇವಿ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯ. ಬೆಂಗಳೂರಿನ ತಿಗಳರ ಪೇಟೆಯಲ್ಲಿ ಹಬ್ಬವೋ ಹಬ್ಬ, ಹಬ್ಬದ ವಾತಾವರಣ ಮನೆ ಮಾಡಿದೆ. ಅಲ್ಲಿ ದೀಪಾಲಂಕಾರದಿಂದ ಝಗಮಗಿಸ್ತಾ ಇದೆ ದೇಗುಲ. ಐತಿಹಾಸಿಕ ಕರಗ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಐತಿಹಾಸಿಕ ಕರಗಾಗಿ ಇನ್ನೇನು ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ಕೊಟ್ಟಿದ್ದಾರೆ. ಇತಿಹಾಸ ಪ್ರಸಿದ್ಧ ಬೆಂಗಳೂರು ಕರಗದ ಪ್ರಮುಖ ಆಕರ್ಷಣೆಯ ಕೇಂದ್ರ ಬಿಂದು ಅಂದ್ರೆ ಅಲ್ಲಿನ ಹೂವಿನ ಅಲಂಕಾರ ಅಂತಾನೆ ಹೇಳಬಹುದು. ಕರಗ ಮಹೋತ್ಸವವನ್ನ ಇವತ್ತು ದೇವಿಗೆ ಕೈ ಮುಗಿದು ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬೇಡಿಕೊಂಡಿದ್ದಾರೆ. ಇಡೀ ಬೆಂಗಳೂರಿನ ಜನ ಅತ್ಯಂತ ಉತ್ಸಾಹದಿಂದ ಆಚರಿಸುವಂತಹ ಈ ಕರಗಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಬೆಂಗಳೂರಿನ ತಿಗಳರ ಪೇಟೆಯಲ್ಲಿರುವಂತಹ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಸಂಜೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ಪೂಜಾ ವಿಧಿವಿಧಾನಗಳನ್ನು ಕೂಡ ಪೂರೈಸ್ತಾ ಇದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಅದರಲ್ಲೂ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅಲಂಕಾರವನ್ನ ಮಾಡಿದ್ದಾರೆ. ಹೂವಿನಿಂದ ಅಲಂಕಾರ ಇರಬಹುದು, ಆ ತೇರಿನ ಅಲಂಕಾರ ಇರಬಹುದು, ಅಥವಾ ಆ ಮಂಟಪದ ಅಲಂಕಾರ ಇರಬಹುದು, ಎಲ್ಲವೂ ಕೂಡ ಲೈಟಿಂಗ್ ಇಂದ ಅಲಂಕಾರವನ್ನ ಮಾಡಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅಲಂಕಾರದ ಜೊತೆಗೆ ಮಳೆ ಕೂಡ ಇವತ್ತು ಬಂದಿರುವಂಥದ್ದು. ಮಳೆ ಬಂದರೆ ಸಾಮಾನ್ಯವಾಗಿ ಶುಭ ಶಕುನ ಅಂತ ಹೇಳ್ತಾರೆ. ಆದರೆ ಅದನ್ನ ಲೆಕ್ಕಿಸದೆ ಅಲ್ಲಿನ ಜನ ಉತ್ಸಾಹದಿಂದ ಈ ಕರಗದಲ್ಲಿ ಭಾಗವಹಿಸ್ತಿರೋದನ್ನ ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ದ್ರೌಪದಿ ದೇವಿ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಬೆಂಗಳೂರಿನ ತಿಗಳರ ಪೇಟೆಯಲ್ಲಿರುವಂತಹ ಆ ಒಂದು ದೇವಸ್ಥಾನದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಆ ಸ್ಥಳದಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಹಬ್ಬದ ವಾತಾವರಣ ಅಂತೂ ಅಲ್ಲಿ ನಿರ್ಮಾಣ ಆಗಿದೆ, ಮಳೆ ಕೂಡ ಬಂದಿದೆ. ಸದ್ಯದ ಸಿಚುವೇಶನ್ ಹೇಗಿದೆ? ಜನ ಫುಲ್ ಕಂಪ್ಲೀಟ್ ಆಗಿ ಉತ್ಸಾಹಕರಾಗಿದ್ದಾರಾ? ಎಸ್ ನವಿತಾ, ನಾ ಪ್ರೆಸೆಂಟ್ ಈಗ ಧರ್ಮರಾಯ ದೇವಸ್ಥಾನದ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು, ಒಂದು ಕಡೆ ಜೋರಾಗಿ ಮಳೆ ಬರ್ತಿದೆ, ಮತ್ತೊಂದು ಕಡೆ ರಥೋತ್ಸವ ಬರದ ಸಿದ್ಧತೆ ಆಗ್ತಾ ಇದೆ. ಕೌಂಟ್ ಡೌನ್ ಶುರುವಾಗಿದೆ. ದ್ರೌಪದಿ ಅಮ್ಮ ಹೊರಗಡೆ ಅಂದರೆ ಕರಗದ ಮುಖಾಂತರ ಮಧ್ಯರಾತ್ರಿ 12:30ಯಿಂದ 1 ಗಂಟೆಗೆ ಬರ್ತಾರೆ. ಹೀಗಾಗಿ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ. ಒಂದು ಕಡೆ ಜೋರಾದ ಮಳೆ ಸಹ ಬರ್ತಿದೆ. ಈಗಾಗಲೇ ಮಾನ್ಯ CM ಅವರು ಬಂದು ಆ ದ್ರೌಪದಿ ದೇವಿಯ ನಮಸ್ಕಾರ ಮಾಡಿ ಮತ್ತೊಂದು ಕಡೆ ವಿಶೇಷ ಪೂಜೆ ಮಾಡಿ ಹೊರಟಿದ್ರು. ಯಾಕಂದರೆ ಅವರು ಮಧ್ಯರಾತ್ರಿ ಆಗುವ ಕಾರಣಕ್ಕೆ ಅವರು ಬೇಗ ಬಂದು ಹೋದರು. ಅದಾದ ನಂತರ DCM ಅವರು ಬರ್ಬೋದು. ಯಾಕಂದರೆ ಬೆಂಗಳೂರು ಕರಗ ಅಂದರೆ ಇತಿಹಾಸ ಪ್ರಸಿದ್ಧ ಹೊಂದಿದೆ. ಬೇರೆ ರಾಜ್ಯಗಳಿಂದ, ಬೇರೆ ಜಿಲ್ಲೆಗಳಿಂದ, ಬೇರೆ ದೇಶಗಳಿಂದ ಸಾಕಷ್ಟು ಜನ ಬರ್ತಾರೆ. ನೋಡ್ತಿರ್ಬೋದು, ಮಳೆಯ ಲೆಕ್ಕಿಸದೆ ಸಾಕಷ್ಟು ಜನ ಬಂದಿದ್ದಾರೆ. ಈ ಒಂದು ಕರಗವನ್ನು ವೀಕ್ಷಣೆ ಮಾಡಬೇಕಂತ, ಕಣ್ತುಂಬಿಕೊಳ್ಬೇಕಂತ ಕಾತುರದಿಂದ ಕಾಯ್ತಿದ್ದಾರೆ. ಒಳಗೆ ವಿಶೇಷ ಪೂಜಾ ಪುನಸ್ಕಾರ ಆಗುತ್ತೆ. ಜ್ಞಾನೇಂದ್ರ ಅವರು 15ನೇ ಬಾರಿ ಕರಗ ಬರ್ತಿದ್ದಾರೆ. ಈ ವರ್ಷ ಅವ್ರದ್ದು ಲಾಸ್ಟ್ ಕರಗ ಅಂತ ಹೇಳಲಾಗ್ತಿದೆ. ಹೀಗಾಗಿ ಈ ಬಾರಿ ಅದ್ದೂರಿ ಆಗಿರುತ್ತೆ ಅಂತ ಸಾಕಷ್ಟು ಜನ ಬಂದಿದ್ದಾರೆ. ಯಾಕಂದ್ರೆ ವೀಕೆಂಡ್ ಇದೆ, 3 ದಿನ ರಜೆ ಇದೆ, ತುಂಬಾ ಜನ ಬರ್ಬೋದು. ಹೀಗಾಗಿ ಪೊಲೀಸ್ ಬಂದೋಬಸ್ತ್ ಏನೋ ಕೈಗೊಂಡಿದ್ದಾರೆ. ಯಾಕಂದ್ರೆ ಯಾವುದೇ ರೀತಿ ಅಹಿತಕರ ಘಟನೆ ಆಗದಂತೆ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದೆ. ಯಾಕಂದ್ರೆ ಜ್ಞಾನೇಂದ್ರ ಅವರು ಕರಗ ಹೊತ್ತು ಹೊರಗಡೆ ಬರ್ತಾರೆ. ಅಲ್ಲಿಂದ ಹಲವಾರು ನಗರಕ್ಕೆ, ಹಲವಾರು ಏರಿಯಾಗಳು ಹೋಗ್ತಾರೆ. ಅದರಲ್ಲಿ ಮಸ್ತನ್ ಸಾಬ್ ದರ್ಗಾ, ಅಣ್ಣಮ್ಮ ದೇವಸ್ಥಾನ, ಆಂಜನೇಯ ಟೆಂಪಲ್, ಮತ್ತೊಂದು ಕಡೆ BBMP ಕೇಂದ್ರ ಕಚೇರಿರುವ ದೇವಿಯ ಕಡೆ ಹೋಗಿ ಅಲ್ಲಿಂದ ಬೆಳಗ್ಗೆ 8ವರೆಗೆ ಈ ಒಂದು ಧರ್ಮರಾಯ ದೇವಸ್ಥಾನಕ್ಕೆ ಮತ್ತೆ ವಾಪಸ್ ಬರುತ್ತೆ. ಹೀಗಾಗಿ ಬೆಳಿಗ್ಗೆ ಸಹ ತುಂಬ ಜೋರಾಗಿ ಜನ ಇರ್ತಾರೆ. ಒಂದು ತಾಯಿಯನ್ನು ನೋಡಲು, ತಾಯಿಯ ದರ್ಶನ ಪಡೆದುಕೊಳ್ಳಲು ಸಾಕಷ್ಟು ಜನ ನೆರೆದಿರ್ತಾರೆ. ನೋಡ್ತಿರ್ಬೋದು, ಈ ಒಂದು ರಥೋತ್ಸವ ಯಾಕಂದರೆ ತಾಯಿಯ ಒಳಗಡೆ ಇರ್ತಾರೆ. ತಾಯಿಗೆ ಮೈ ತುಂಬಿದಾಗ ಈ ಒಂದು ರಥೋತ್ಸವ ಮೂವ್ ಆಗುತ್ತೆ. ಈ ಒಂದು ರಥೋತ್ಸವದಲ್ಲಿ ದ್ರೌಪದಿ ಅಮ್ಮ, ಅರ್ಜುನ ಮತ್ತು ಇಬ್ಬರು ಈ ಒಂದು ಮೂರ್ತಿಗಳು ಇಡ್ತಾರೆ. ಅದಾದ ನಂತರ ಪಾಂಡವರ ಮೂರ್ತಿಗಳನ್ನು ತಗೊಂಡು ಮೆರವಣಿಗೆ ಮಾಡ್ತಾರೆ. ಇಲ್ಲಿ ಸಹ ಪೂಜಾ ಪುನಸ್ಕಾರ ಜೋರಾಗಿರುತ್ತೆ. ಅದಲ್ಲದೆ ಭಕ್ತರು ಏನೋ ಒಂದು ಕತ್ತಿಯನ್ನು ಹಿಡ್ಕೊಂಡು ಅಮ್ಮನನ್ನು ಬರಮಾಡಿಕೊಳ್ತಾರೆ. ಯಾಕಂದರೆ ಇದು ಇತಿಹಾಸ ಇದೆ. ಕುರುಕ್ಷೇತ್ರ ಟೈಮಲ್ಲಿ ಸಹ ಏನೋ ದೊಡ್ಡ ಲೆಕ್ಕದಲ್ಲಿ ಇತಿಹಾಸ ಇದೆ. ದ್ರೌಪದಿ ಅಮ್ಮ ಇವತ್ತು ನಮ್ಮ ಜೊತೆ ಇರ್ತಾಳೆ, 3 ದಿನ ನಿಮ್ಮ ಜೊತೆ ಇರ್ತಂತ ಮಾತು ಕೊಟ್ಟಿರ್ತಾಳೆ. ಹೀಗಾಗಿ ಇವತ್ತು ದ್ರೌಪದಿ ಅಮ್ಮ ಕರಗದ ಮುಖಾಂತರ, ಯಾಕಂದ್ರೆ ಈಗ ಶಕ್ತಿಪೀಠದಲ್ಲಿ ದ್ರೌಪದಿ ಅಮ್ಮ ಇದ್ದಾಳೆ, ಬಟ್ ಈ ಕರಗದ ಮುಖಾಂತರ ಈ ದ್ರೌಪದಿ ಅಮ್ಮ ಎಲ್ಲರಿಗೆ ದರ್ಶನ ಕೊಡ್ತಾಳೆ. ನಗರದ ಹಲವು ಕಡೆ ಓಡಾಡಿ ದರ್ಶನ ಕೊಡ್ತಾಳೆ. ಎಲ್ಲರೂ ಚೆನ್ನಾಗಿರಬೇಕು, ಸುಖವಾಗಿರ್ಬೇಕೆಂಬುದು, ನೆಮ್ಮದಿಯಾಗಿರ್ಬೇಕು ಎಂದು ಬೇಡಿಕೊಡ್ತಿದ್ರೆ. ಹೀಗಾಗಿ ಧರ್ಮರಾಯ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಹೊರಬರುವಂತಹ ಕರಗ ಯಾವ ಬೀದಿಗಳಲ್ಲಿ ಸಂಚಾರವನ್ನ ಮಾಡುತ್ತೆ, ಜೊತೆಗೆ ಸಂಚಾರ ಮಾಡುವಂತಹ ಜಾಗಗಳಲ್ಲಿ ಯಾವ ರೀತಿಯಾದ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು ಅಂತ?
ಎಸ್ ನಿಖಿತ, ನಾನು ನೋಡ್ತಿರ್ಬೋದು ವಿಶೇಷ ಪೂಜಾ ಪುನಸ್ಕಾರಗಳು ಆಗ್ತಾ ಇದೆ. ಇಲ್ಲಿಂದ KR ಮಾರ್ಕೆಟು, ಮತ್ತೊಂದು ಕಡೆ ಮಸ್ತಾನ್ ಸಾಬ್ ದರ್ಗಾ, ಆಮೇಲೆ ಅಣ್ಣಮ್ಮ ದೇವಸ್ಥಾನ, ಅದಾದ್ಮೇಲೆ ಕಬ್ಬನ್ ಪಾರ್ಕ್, ಮತ್ತೊಂದು ಕಡೆ ತಿಗಳರಪೇಟೆ, ಮತ್ತೊಂದು ಕಡೆ KR ಮಾರ್ಕೆಟ್ನ ಆಂಜನೇಯ ದೇವಸ್ಥಾನ, ಹೀಗೆ ಹಲವು ಕಡೆ ಹೋಗಿ ಅಲ್ಲಿಂದ ಏನು ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಮತ್ತೆ ಧರ್ಮರಾಯ ದೇವಸ್ಥಾನಕ್ಕೆ ಬರ್ತಾರೆ. ನೋಡ್ತಿರ್ಬೋದು ವಿಶೇಷ ಪೂಜಾ ಪುನಸ್ಕಾರ ಆಗ್ತಿದೆ. ಒಂದ್ ಕಡೆ ರಥೋತ್ಸವಕ್ಕೆ ಪೂಜಾ ಪುನಸ್ಕಾರ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ಒಂದ್ ಕಡೆ ಹೂವಿನ ಅಲಂಕಾರ, ಯಾಕಂದ್ರೆ ನೋಡ್ತಿರ್ಬೋದು ಒಂದು ದೇವಸ್ಥಾನ ಲೈಟಿಂಗ್ ಇಂದ ಕೂಡಿದೆ, ಮತ್ತೊಂದು ಕಡೆ ಹೂಗಳಿಂದ ಅಲಂಕೃತಗೊಂಡಿದೆ, ಶೃಂಗಾರಗೊಂಡಿದೆ. ಯಾಕಂದ್ರೆ ಈ ಬಾರಿ ಅದ್ದೂರಿಯಾಗಿ ಕರಗ ಮಹೋತ್ಸವ ಆಗ್ತಿದೆ. ಸಾಕಷ್ಟು ಜನ ಬಂದಿದ್ದಾರೆ, ಮಳೆಯನ್ನು ಲೆಕ್ಕಿಸದೆ ಜನ ಬರ್ತಿದ್ರೆ, ದೇವಿಯ ದರ್ಶನ ಪಡೆದುಕೊಳ್ತಿದ್ರೆ. ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ ಯಾಕಂದ್ರೆ ಕಳೆದ ಬಾರಿ ಸಹ ಏನು ಕರಗ ಹೊತ್ತ ಜ್ಞಾನೇಂದ್ರಿಗೆ ಕೆಲವೊಂದು ಕೆಮಿಕಲ್ ಹಾಕಿದ್ರು, ಕಲ್ಸ ಹೋಗಿಬೋದೆಂಬ ಆಗಿತ್ತು. ಹೀಗಾಗಿ ಈ ಬಾರಿ ಆ ಥರ ಘಟನೆ ಆಗದಂತೆ ಲೈಟಿಂಗ್ ವ್ಯವಸ್ಥೆ, CCTV ಅಳವಡಿಕೆ, ಮತ್ತೊಂದು ಕಡೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು, ಇದೀಗ ಜ್ಞಾನೇಂದ್ರ ಅವರು ಒಳಗಡೆ ಹೋಗ್ತಿದ್ರೆ ವಿಶೇಷ ಪೂಜಾ ಪುನಸ್ಕಾರ ನಡೀತಿದೆ. ಯಾಕಂದ್ರೆ ಫಸ್ಟ್ ರಥೋತ್ಸವ ಆಗಬೇಕು. ದೃಶ್ಯಗಳು ಸಹ ನೋಡ್ತಿರ್ಬೋದು, ಯಾಕಂದ್ರೆ ಅದ್ದೂರಿ ಕರಗ, ಈ ಕರಗಕ್ಕೆ ಸುಮಾರು 800 ಇತಿಹಾಸ ಇದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು ನೀವು. ವಿಶೇಷ ಪೂಜಾ ಪುನಸ್ಕಾರ ಆಗ್ತಿದೆ. ಒಂದ್ ಕಡೆ ಜ್ಞಾನೇಂದ್ರ ಅವರು, ಈಗ ಕರಗ ಬರುವ ಜ್ಞಾನೇಂದ್ರ ಅವರು ಸಹ ಏನು ಈಗ ದೇವಸ್ಥಾನ ಒಳಗಡೆ ಹೋಗಿದ್ದಾರೆ. ಹೀಗಾಗಿ ಈ ಬಾರಿ ಮಾತ್ರ ಕರಗ ಮಾತ್ರ ಅದ್ದೂರಿ ಆಗಿದೆ. ಎಲ್ಲ ರೀತಿಯ ಪೊಲೀಸ್ ಬಂದೋಬಸ್ತ್, ಮತ್ತೊಂದು ಕಡೆ CCTV ಅಳವಡಿಕೆ, ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡಿದೆ ನಿಕೇಶ್. ಓಕೆ ವೀರೇಶ್, ಈಗ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ಮಳೆ ಬರ್ತಾ ಇದೆ, ಆದ್ರೂ ಕೂಡ ಸಾಕಷ್ಟು ಜನ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಅಂತ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇರೋ ಹಾಗೆ. ನೋಡಿ, ಜನ ಮಳೆ ಬರ್ತಾ ಇದೆ ಆದ್ರೂ ಕೂಡ ಕರಗದಲ್ಲಿ ಸಾಕಷ್ಟು ಉತ್ಸಾಹದಿಂದ ಭಾಗವಹಿಸ್ತಿರೋದನ್ನ ನಾವು ಗಮನಿಸ್ತಾ ಇರಬಹುದು. ಇದು ಇತಿಹಾಸ ಪ್ರಸಿದ್ಧ ಬೆಂಗಳೂರಿನಲ್ಲಿ ನಡೆಯುವಂತಹ ಕರಗ. ಸಾಕಷ್ಟು ಉತ್ಸಾಹದಿಂದ ಜನರು ಭಾಗವಹಿಸಿದ್ದಾರೆ. ತಿಗಳರಪೇಟೆಯಲ್ಲಿರುವಂತಹ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಸಂಜೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನೆರವೇರಿತು. ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು. ಈಗ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಎಲ್ಲೆಲ್ಲಿ ಕರಗ ಸಾಗುತ್ತೆ ಅಂತ ಹೇಳಿ. ಸೊ ರಾತ್ರಿ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಹೊರಬರುವಂತಹ ಕರಗ, ಗಣಪತಿ ಮತ್ತು ಮುತ್ಯಾಲಮ್ಮ ದೇವಾಲಯ, ಹೀಗೆ ಬೇರೆ ಬೇರೆ ದೇವಸ್ಥಾನಗಳನ್ನ ಮೂಲಕ ಕರಗ ಸಾಗುತ್ತೆ. ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವ, ಧರ್ಮರಾಯ ಸ್ವಾಮಿ ದೇಗುಲಕ್ಕೆ CM ಭೇಟಿಯನ್ನ ಕೊಟ್ಟಿದ್ದಾರೆ. ದ್ರೌಪದಿ ದೇವಿ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯ. ಬೆಂಗಳೂರಿನ ತಿಗಳರಪೇಟೆಯಲ್ಲಿ ಹಬ್ಬವೋ ಹಬ್ಬ, ಹಬ್ಬದ ವಾತಾವರಣ ಮನೆ ಮಾಡಿದೆ. ಅಲ್ಲಿ ದೀಪಾಲಂಕಾರದಿಂದ ಝಗಮಗಿಸ್ತಾ ಇದೆ ದೇಗುಲ. ಐತಿಹಾಸಿಕ ಕರಗ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಐತಿಹಾಸಿಕ ಕರಗಾಗಿ ಇನ್ನೇನು ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಇವತ್ತು CM ಸಿದ್ದರಾಮಯ್ಯ ಭೇಟಿಯನ್ನ ಕೊಟ್ಟಿದ್ದಾರೆ. ಇತಿಹಾಸ ಪ್ರಸಿದ್ಧ ಬೆಂಗಳೂರು ಕರಗದ ಪ್ರಮುಖ ಆಕರ್ಷಣೆಯ ಕೇಂದ್ರ ಬಿಂದು ಅಂದ್ರೆ ಅಲ್ಲಿನ ಹೂವಿನ ಅಲಂಕಾರ ಅಂತಾನೆ ಹೇಳಬಹುದು. ಕರಗ ಮಹೋತ್ಸವವನ್ನ ಇವತ್ತು ದೇವಿಗೆ ಕೈ ಮುಗಿದು ಅಲ್ಲಿ CM ಸಿದ್ದರಾಮಯ್ಯನವರು ಬೇಡಿಕೊಂಡಿದ್ದಾರೆ. ಇಡೀ ಬೆಂಗಳೂರಿನ ಜನ ಅತ್ಯಂತ ಉತ್ಸಾಹದಿಂದ ಆಚರಿಸುವಂತಹ ಈ ಕರಗಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಬೆಂಗಳೂರಿನ ತಿಗಳರಪೇಟೆಯಲ್ಲಿರುವಂತಹ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಸಂಜೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ಪೂಜಾ ವಿಧಿವಿಧಾನಗಳನ್ನು ಕೂಡ ಪೂರೈಸ್ತಾ ಇದ್ದಾರೆ. ಇವತ್ತು CM ಸಿದ್ದರಾಮಯ್ಯ ಭೇಟಿಯನ್ನ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಅದರಲ್ಲೂ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅಲಂಕಾರವನ್ನ ಮಾಡಿದ್ದಾರೆ. ಹೂವಿನಿಂದ ಅಲಂಕಾರ ಇರಬಹುದು, ಆ ತೇರಿನ ಅಲಂಕಾರ ಇರಬಹುದು, ಅಥವಾ ಆ ಮಂಟಪದ ಅಲಂಕಾರ